1947ರಲ್ಲಿ ನೆಹರೂರವರು ಪ್ರಧಾನಮಂತ್ರಿಯಾದಾಗ ಅವರ ಕೈಗೆ ಸಿಕ್ಕಂಥ ಭಾರತ ಅತ್ಯಂತ ಕಡು ಬಡತನದಲ್ಲಿ ಇದ್ದಂಥ ಭಾರತ ಆಗಿತ್ತು. ಯಾಕೆ ಅಂತಂದರೆ 100 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶದ ಸಂಪನ್ಮೂಲಗಳನ್ನ ದೋಚಿಕೊಂಡು ಹೋಗಿ ಖಾಲಿಯಾಗಿದ್ದಂಥ ಭಾರತವನ್ನು ಬಿಟ್ಟು ಹೋಗಿದ್ರು. ಎಂಥ ಬಡತನ ಅಂತಂದರೆ ಜನರು ಹಸಿವಿನಿಂದ ಸಾಯ್ತಾಯಿದ್ರು. ಇಂಥ ದುಸ್ಥಿತಿಯಲ್ಲಿದ್ದಂಥ ಭಾರತವನ್ನು ನೆಹರು ಕಟ್ಟಬೇಕಾಗಿತ್ತು. ಈ ಭಾರತವನ್ನು ಕಟ್ಟೋ ಪ್ರೋಸೆಸ್ನಲ್ಲಿ ಅವರು ಶುರು ಮಾಡಿದ ಸಂಸ್ಥೆಗಳ ಲಿಸ್ಟನ್ನು ನನಗೆ ಕೊಡಕ್ಕೆ ಹೋಗಲ್ಲ. ಅದು HAL ಇರ್ಬೋದು, DRDO ಇರ್ಬೋದು, ONGC ಇರ್ಬೋದು, ಬಾರ್ಕ್ ಇರ್ಬೋದು, ಈ ರೀತಿಯ ಸಂಸ್ಥೆಗಳ ಲಿಸ್ಟನ್ನು ನಾನು ಕೊಡಕ್ಕೆ ಹೋಗಲ್ಲ. ಆದರೆ ಅತಿ ಮುಖ್ಯವಾಗಿ ನೆಹರುಗೆ ಒಂದು ದೂರದೃಷ್ಟಿ ಇತ್ತು. ಏನು ಅಂತಂದರೆ, ಯಾವುದೇ ಒಂದು ದೇಶ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಆ ದೇಶದಲ್ಲಿ ಹೈ ಕ್ವಾಲಿಟಿ ಇರತಕ್ಕಂಥ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿರಬೇಕು ಅಂತ. ಅದೇ ಕಾರಣಕ್ಕೆ ಆ ಕಾಲದಲ್ಲೇ ನೆಹರು IIT ಅಂತ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಗಳನ್ನ ಶುರು ಮಾಡಿದರು, ಏಮ್ಸ್ ಅಂತ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಗಳನ್ನ ಶುರು ಮಾಡಿದರು. ಅದೇ ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದಾಗ ಅವರ ಕೈಗೆ ಸಿಕ್ಕಂಥ ಭಾರತ ಜಗತ್ತಿನಲ್ಲೇ 10ನೇ ದೊಡ್ಡ ಎಕಾನಮಿ ಆಗಿದ್ದ ಭಾರತ ಆಗಿತ್ತು GDP ಲೆಕ್ಕಾಚಾರದಲ್ಲಿ. ಅಷ್ಟೇ ಅಲ್ಲ, IT ಸೆಕ್ಟರ್ನಲ್ಲಿ ಜಗತ್ತಿನ ಮುಂಚೂಣಿ ದೇಶಗಳಲ್ಲಿ ಭಾರತವೂ ಒಂದಾಗಿತ್ತು. ಈ 12 ವರ್ಷಗಳಲ್ಲಿ ಮೋದಿಯವರು ದೂರದೃಷ್ಟಿಯಿಂದ ಕೆಲಸ ಮಾಡಿದ್ದಿದ್ರೆ ನಮ್ಮ ದೇಶದ ಕನಿಷ್ಠ 5 ಯೂನಿವರ್ಸಿಟಿಗಳನ್ನಾದರೂ ಜಗತ್ತಿನ ಟಾಪ್ 100 ಯೂನಿವರ್ಸಿಟಿಗಳ ಪಟ್ಟಿಲಿ ಇರೋ ಥರ ನೋಡ್ಕೋಬೋದಾಗಿತ್ತು. ಆದರೆ ವಾಸ್ತವ ಏನು ಅಂತಂದರೆ, ಇವತ್ತು ನಮ್ಮ ದೇಶದ ಒಂದೇ ಒಂದು ಯೂನಿವರ್ಸಿಟಿ ಕೂಡ ಜಗತ್ತಿನ ಟಾಪ್ 100 ಯೂನಿವರ್ಸಿಟಿಗಳ ಪಟ್ಟಿಲಿಲ್ಲ. ಆ ಕಾರಣಕ್ಕೇ ವರ್ಷದಿಂದ ವರ್ಷಕ್ಕೆ ಹೈಯರ್ ಎಜುಕೇಷನ್ಗೆ ನಮ್ಮ ದೇಶದಿಂದ ಹೊರಗಡೆಗೆ ಹೋಗ್ತಾ ಇರೋ ಸ್ಟೂಡೆಂಟ್ಸ್ ಸಂಖ್ಯೆ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಇದೆ. ಅಂದರೆ ನೆಹರು ಕಟ್ಟಿದಂಥ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಗಳನ್ನ ಮತ್ತಷ್ಟು ಎತ್ತರಕ್ಕೆ ತೊಗೊಂಡೋಗೋ ಕೆಲಸ ಮಾಡೋದಿರಲಿ, ಅಂಥ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ಗಳು ನಡೀತಾವಲ್ಲ, ನೀಟ್ ಇರ್ಬೋದು, IIT JEE ಇರ್ಬೋದು, ಈ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಸರಿಯಾಗಿ ನಡೆಸಲಿಕ್ಕೆ ಮೋದಿಯವ್ರ ಕೈಲಿ ಆಗ್ತಾ ಇಲ್ಲ. ಈ ಎಂಟ್ರೆನ್ಸ್ ಎಕ್ಸಾಮ್ಗಳು ಈ ದೇಶದ ಲಕ್ಷಾಂತರ ಸ್ಟೂಡೆಂಟ್ಸ್ಗಳ ಭವಿಷ್ಯವನ್ನು ನಿರ್ಧರಿಸ್ತವೆ, ಅದ್ರ ಮೂಲಕ ಈ ದೇಶದ ಭವಿಷ್ಯವನ್ನು ನಿರ್ಧರಿಸ್ತವೆ. ಇಂಥ ಎಕ್ಸಾಮ್ನೇ ಸರಿಯಾಗಿ ನಡೆಸಲಿಕ್ಕೆ ಮೋದಿಯವ್ರಿಗೆ ಆಗ್ತಾ ಇಲ್ಲ. ಈ ವಾಸ್ತವವನ್ನು ಇಟ್ಕೊಂಡು ನೀವು ಹೇಳಿ, ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ, ಎಜುಕೇಷನ್ನ ದೃಷ್ಟಿಯಿಂದ, ಈ ದೇಶದ ಸ್ಟೂಡೆಂಟ್ಸ್ಗಳ ಭವಿಷ್ಯದ ದೃಷ್ಟಿಯಿಂದ ನಿಜವಾದ ವಿಷನರಿ ನಾಯಕ ನೆಹರೂನ ಅಥವಾ ಮೋದಿನ?